ಮೇಲೂರು ಅಮರ್, ಕರ್ನಾಟಕ, ಚಿಕ್ಕಬಳ್ಳಾಪುರ ಡಿಸ್ಟಿಕ್, ರಾಷ್ಟ್ರೀಯ ಸಂಘರ್ಷ ಸಮಿತಿ, ನ್ಯಾಷನಲ್ ಎಜುಕೇಷನ್ ಕಮಿಟಿ, NAC ಕರ್ನಾಟಕ ಜಾಯಿಂಟ್ ಸೆಕ್ರೆಟರಿ, ಮೇಲೂರು ಅಮರ್, ಚಿಕ್ಕಬಳ್ಳಾಪುರ ಡಿಸ್ಟಿಕ್. ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಎಲ್ಲರಿಗಿಂತ ಮೊದಲೇ ದೆಹಲಿಯನ್ನು ಸೇರಿದೆ. ಕಾರಣ 2ನೇ ತಾರೀಕೇ ನಾನು 2/8/2025 ನನಗೆ ವಿಶ್ರಾಂತಿ ಧಾಮದ ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳುನಾಡು ಟೋಟಲ್ 4 ರಾಜ್ಯಗಳು ನನಗೆ ಉಸ್ತುವಾರಿ ಕೊಟ್ಟಿದ್ರು. ಯಾರು? ಕಮಾಂಡರ್ ಅಶೋಕ್ ರಾವತ್ ಅವ್ರ ತಂಡ, ಮತ್ತೆ ನಮ್ಮ GSM ಸ್ವಾಮಿ ರಾಷ್ಟ್ರೀಯ ಅಧ್ಯಕ್ಷ ಕರ್ನಾಟಕ ಅವರು, ಆಮೇಲೆ ನಮ್ಮ ರಾಮನಾಥ್ ನರಗುಂದಜಿ, ನಂಜುಡೇಗೌಡ, ಇಷ್ಟು ಜನ ನನಗೆ ಇಲ್ಲಿನ ಉಸ್ತುವಾರಿ ನೋಡ್ಕೊಬೇಕು ಅಂತೇಳಿ ಕೊಟ್ರು. ಅವ್ರಿಗೆ ನನ್ನ ಮೇಲೆ ಇಷ್ಟೊಂದು ದೊಡ್ಡ ಒಂದು ಅಭಿಮಾನ ಇಟ್ಟುಕೊಂಡು ಈ ಅಮರ್ ಸಾಧೆ ಸಾಸ್ತಾರೆ ಅಂತೇಳಿ ಈ 4 ರಾಜ್ಯಗಳಿಗೆ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟ್ ಅಂತೇಳಿ ಮಾಡಿ ನನಗೆ ಒಂದು ಕೊಟ್ಟಿದ್ದಾರೆ. ಇವತ್ತು ಅವರಿಗೆ, ನಮ್ಮ ಮುಖಂಡರಿಗೆ, ನಮ್ಮ ರಾಷ್ಟ್ರ ನಾಯಕರಿಗೆ, ನಾನು ನಮ್ಮ ರಾಜ್ಯ ನಾಯಕರಿಗೂ ಸೇರಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಇವತ್ತು ನಾವು ಕಳೆದ ಫೆಬ್ರವರಿ 1ನೇ ತಾರೀಕು ನಮಗೆ ಪೆನ್ಷನ್ ಆಗುತ್ತೆ ಪಾರ್ಲಿಮೆಂಟ್ ಅಲ್ಲಿ ಅಂತ ನೋಡಿದ್ವಿ. ಬಜೆಟ್ ನಲ್ಲಿ ಅನೌನ್ಸ್ ಆಗಿಲ್ಲ. ಕರ್ನಾಟಕದ ಎಲ್ಲಾ ಜನತೆ ಕೂಡ ನಾವು ಎದುರು ನೋಡಿದಾಗ ಅದು ಆಗ್ಲೇ ಇಲ್ಲ, ತುಸ್ಪಟಾಗಿ ಆಗೋಯ್ತು. ಮತ್ತೆ ನಿನ್ನೆ CBC ಮೀಟಿಂಗ್ ಅಲ್ಲಿ ಕರ್ನಾಟಕ ಮನ್ಸುಖ್ ಮಾಂಡವಿಯಾ, ನಿರ್ಮಲಾ ಸೀತಾರಾಮನ್, ಚೀಫ್ ಪೆನ್ಷನ್ ಚೀಫ್ ಕಮಿಷನರ್ ಇವರಿಗೆಲ್ಲ ಸಭೆ ಮಾಡಿದಾಗ ನಿನ್ನೆ ಕೂಡ ಫಲಿತಾಂಶ ಏನೂ ಬಂದಿಲ್ಲ. ಆದ ಕಾರಣ ಇದೇ ಜಂತರ್ ಮಂತರ್ನಲ್ಲಿ ದಿನಾಂಕ 4/5 2 ದಿನ, ಇವತ್ತು ನಾಳೆ 2 ದಿನ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ನಮ್ಗೆ ಕರೆ ಕೊಟ್ಟಿದ್ದಾರೆ. ನಾವು ಇವತ್ತು ಕರ್ನಾಟಕದಿಂದ ಸಾವಿರಾರು ಜನ ಬಂದಿದ್ದಾರೆ. ಸಾವಿರಾರು ಜನ ಜೊತೆಗೆ ಆಂಧ್ರ ಪ್ರದೇಶ, ತೆಲಂಗಾಣ ಅಲ್ಲಿಂದ ಸಾವಿರಾರು ಜನ ಬಂದಿದ್ದಾರೆ. ಇವರೆಲ್ಲರ ತಮಿಳುನಾಡು ಮತ್ತೆ ಇಷ್ಟು ಒಟ್ಟು 4 ರಾಜ್ಯಗಳು ನನಗೆ ಇದು ಕೊಟ್ಟಿದ್ದಾರೆ. ನಾನು ಅದನ್ನ ಅವರ ಆದೇಶದ ಮೇರೆಗೆ ಇವತ್ತು ನಿಭಾಯಿಸ್ತಾ ಇದ್ದೇನೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಎಂಟೈರ್ ಈ ದೆಹಲಿಯಲ್ಲೇ ಇವತ್ತು ನಂಬರ್ 1 ಆಗಿ ನಾನು ಕೆಂಪುಕೋಟೆ ಮೇಲೆ ಧ್ವಜವನ್ನು ಹಾರಿಸುವ ಪ್ರಯತ್ನ ನಾನು ಮೇಲೂರು ಅಮರರಾಗಿ ನಾನು ಪ್ರಯತ್ನ ಮಾಡಿದ್ದೇನೆ. ಇಷ್ಟು ಹೇಳಿ ಮುಂದೆ ನಾವು ಸಾಧಿಸ್ತೀವಿ. ಏನು ಇವತ್ತು 78 ಲಕ್ಷ ಜನ EPS ವಂಚಿತರಿದ್ದಾರೆ. ಅವರಿಗೆ ನ್ಯಾಯ, ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನಮ್ಮ ರಾಜ್ಯ ಮತ್ತು ರಾಜ್ಯಾಧ್ಯಕ್ಷ ಜೊತೆಯಲ್ಲಿ ಸೇರಿ ನಾನು ಪ್ರಾಣ ಕಳ್ಕೊಳ್ಳೋಕೆ ರೆಡಿ ಇದ್ದೇನೆ. ಧನ್ಯವಾದಗಳು.